ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಸಂಸದ ಅನಂತ್ ಕುಮಾರ್ ಹೆಗಡೆ ಮತ್ತೆ ಆಕ್ಟಿವ್ ಆಗಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಮತ್ತೆ ಟಿಕೆಟ್ ಸಿಗೋದು ಸಾಧ್ಯತೆ ಕಡಿಮೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಯಾವಾಗ ಕೇಳೋಕೆ ಸಿಕ್ತೋ ಅನಂತ್ ಕುಮಾರ್ ಹೆಗಡೆ ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ಟೇಬಲ್ ಮೇಲೆ ಕುರ್ಚಿ ಇಟ್ಟು ನನ್ನ ಕ್ಷೇತ್ರದಲ್ಲಿ ಬೇರೆ ಯಾರು ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ಬನ್ನಿ ನೋಡೋಣ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ದಮ್ಮಿದ್ರೆ ಮುಂದೆ ಬನ್ನಿ ಅಂತ ಹೇಳಿ ಮೇಜಿನ ಮೇಲೆ ಕುರ್ಚಿ ಇಟ್ಟು ಆಹ್ವಾನ ಕೊಟ್ಟಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಈ ರೀತಿಯಾಗಿ ಸವಾಲನ್ನ ಎಸೆದಿದ್ದಾರೆ. ಚಾಲೆಂಜ್ ಮಾಡ್ತೇನೆ, ಈ ಕ್ಷೇತ್ರದಿಂದ ಬೇರೆ ಯಾರಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಿ ನೋಡೋಣ ಅಂತ ಹೇಳಿ ಓಪನ್ ಚಾಲೆಂಜ್ ಅನ್ನು ಇಟ್ಟಿದ್ದಾರೆ. ಯಾರಾದರೂ ಉತ್ತರ ಕುಮಾರರು ಸ್ಪರ್ಧೆಗೆ ರೆಡಿ ಇದ್ರೆ ಬನ್ನಿ, ಅನಿವಾರ್ಯವಾಗಿ ನಾನು ಈ ಬಾರಿ ಇಲ್ಲಿ ಸ್ಪರ್ಧಿಸಬೇಕಾಗಿದೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ಜೊತೆಗೆ ಬೇರೆ ಅಭ್ಯರ್ಥಿಗೆ ಏನಾದರೂ ಟಿಕೆಟ್ ಕೊಟ್ಟು ಕಣಕ್ಕಿಳಿಸಿದ್ದೇ ಆದಲ್ಲಿ ತಾವು ಸುಮ್ಮನೆ ಇರೋದಿಲ್ಲ ಅನ್ನೋ ಮೆಸೇಜನ್ನು ಕೂಡ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ಮ್ಯಾಪ್ ನಲ್ಲಿ ತೋರಿಸುವಂತಂದ್ರೂ ತೋರಿಸ್ಲಿಕ್ಕೆ ಬರುದಿಲ್ಲ ಅಂಥವರೆಲ್ಲ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರಿದ್ರೆ ಖಂಡಿತವಾಗಿ ಬನ್ನಿ, ಇವತ್ತೇ ಈ ಕುರ್ಚಿಯನ್ನ ಮುಂದಿಟ್ಟು ಹೋಗ್ತೀನಿ, ಇಲ್ಲೇ ಇಟ್ಟು ಹೋಗ್ತೀನಿ. ಯಾರಾದ್ರೂ ಬಂದು ಕೂತ್ಕೊಳ್ಳಿ, ದಮ್ ಇದ್ದವ್ರು ಬಂದು ಕೂತ್ಕೊಳ್ಳಿ. ಸ್ವಾಮಿ, ಚುನಾವಣೆಯನ್ನು ಗೆಲ್ಲಬೇಕು, ನಾವು ಚುನಾವಣೆಯನ್ನು ಗೆಲ್ಲಬೇಕು. ಆಷಾಢಿ ಭೂತಿತನದಿಂದ ಚುನಾವಣೆಯನ್ನು ಗೆಲ್ಲಿಕ್ ಆಗುದಿಲ್ಲ. ಚುನಾವಣೆ ಇದೊಂದು ನಿಜವಾದಂತ ಅರ್ಥದಲ್ಲಿ ಯುದ್ಧ, ಇದು ಡೆಮೋಕ್ರೆಟಿಕ್ ವಾರ್. ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿ ಯಾವನೋ ಒಬ್ಬನನ್ನು ನೋಡ್ಕೊಂಡು ಅವನ ಹತ್ರ ಎಷ್ಟು ವೋಟ್ ಇದೆಯಾ, ರವಿ ಅವನ ಹತ್ರ ಎಷ್ಟು ವೋಟ್ ಇದೆ, ಅವ ಎಂತ ಮಾಡುವ, ಈ ಅಕ್ಕನ ಹತ್ರ ಎಷ್ಟು ವೋಟ್ ಇದೆ, ಇದೇ ಮಾತಿದೆಯಲ್ಲ. ಒಂದೊಂದೇ ವೋಟ್ಗಳು ಕಟ್ ಆಗ್ತವೆ, ಒಂದೊಂದೇ ವೋಟ್ಗಳು ಕಟ್ ಆಗ್ತವೆ. ನಾನು ಸೋಲಿಕ್ಕೆ ಜಾಸ್ತಿ ವೋಟ್ ಬೇಕಿಲ್ಲ ಕಣ್ರಿ, ಒಂದೇ ವೋಟ್ ಸಾಕು. ನಾನು ಸೋಲಿಕ್ಕೆ ಒಂದೇ ವೋಟ್ ಸಾಕು. ಈ ಉಡಾಫೆಯ ಮಾತಿದೆಯಲ್ಲ, ಅವನ ಹತ್ರ ಎಷ್ಟು ವೋಟ್ ಇದೆ, ಅವ ಎಂತ ಮಾಡುವ, ಅವ ಎಂತ ಕಡಿತ, ಈ ಉಡಾಫೆಯ ಮಾತುಗಳೇ ನಮ್ಮನ್ನ ಸೋಲಿಸ್ಲಿಕ್ಕೆ ಕಾರಣ ಆಗ್ತವೆ. ಮತ್ತೆ ಈ ತರ ಸ್ವಭಾವ ಇದ್ದವ್ರು ಖಂಡಿತವಾಗಿ ಗೆಲ್ಲುವುದಿಲ್ಲ ಚುನಾವಣೆ. ಟೂಟೆ ದಿಲ್ ಸೆ ಕೋಯಿ ಖಡಾ ನಹೀ ಹೋತಾ, ಛೋಟೆ ದಿಲ್ ಸೆ ಕೋಯಿ ಬಡಾ ನಹೀ ಹೋತಾ. ಸಣ್ಣ ಮನಸ್ಸಿನ ವ್ಯಕ್ತಿಗಳು ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಆಗೋದಿಲ್ಲ, ತುಂಡಾದ ಮನಸ್ಸಿನ ವ್ಯಕ್ತಿಗಳು ಎದ್ದು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಟಲ್ಜಿ ಅವರು ಹೇಳಿದ್ರು. ವಿಧಾನಸೌಧ ಆವರಣದಲ್ಲಿ ಪಾಕಿಸ್ತಾನಕ್ಕೆ